ಹಾಯ್ ಫ್ರೆಂಡ್ಸ್, ತುಂಬ ಜನ ವೆಯ್ಟ್ ಲಾಸ್ಗೆ ವೆಯ್ಟ್ ಗೇನ್ಗೆ ಅಂತ ಹೇಳಿದ್ರೆ ಫಸ್ಟ್ ಹೇಳುವಂಥದ್ದೇ ಹರ್ಬಲೈಫ್ ಯೂಸ್ ಮಾಡು ಅಂತ. ಇನ್ನು ಕೆಲವರು ಹರ್ಬಲೈಫ್ ಯೂಸ್ ಮಾಡೋಕ್ಕೆ ಹೋಗಬೇಡ, ಮೇ ಬಿ ನಿಮಗೆ ಸೈಡ್ ಎಫೆಕ್ಟ್ಸ್ ಆಗಬಹುದು ಅಂತ ಹೇಳಿ ಕೆಲವರು ಎದುರಿಸ್ತಾರೆ. ಕೆಲವರು ಕಾಸ್ಟ್ಲಿ ಅಂತಾರೆ, ಇನ್ನು ಕೆಲವರು ಬೇಡ ಬಿಡೋ ಊಟದಲ್ಲೇ ರೆಡಿ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಹಾಗಾದರೆ ಹರ್ಬಲೈಫ್ ಯಾಕೆ ವೆಯ್ಟ್ ಲಾಸ್ಗೆ ಇಷ್ಟೊಂದು ಫೇಮಸ್ ಆಗ್ತಿದೆ ಡೇ ಬೈ ಡೇ? ಎಲ್ಲಿ ನೋಡ್ರು ವೆಯ್ಟ್ ಲಾಸ್ಗೆ ಅಂತ ಹೇಳಿ ಇದಕ್ಕೆ ಇನ್ವೈಟ್ ಮಾಡ್ತಾನೆ ಇರ್ತಾರಲ್ಲ, ಯಾಕೆ ಅಂಥದ್ರಲ್ಲಿ ಇದರಲ್ಲಿ ಏನು ಸ್ಪೆಷಾಲಿಟಿ ಇದೆ? ಯಾಕೆ ಬೇರೆ ವೆಯ್ಟ್ ಲಾಸ್ ಮೆಥಡ್ಗೆ ಅಥವಾ ವೆಯ್ಟ್ ಗೇನ್ ಮೆಥಡ್ಗಿಂತ ಹರ್ಬಲೈಫ್ ಇಷ್ಟೊಂದು ವಿಭಿನ್ನವಾಗಿದೆ? ಅಂಥದ್ದು ಇದರಲ್ಲಿ ಏನಿದೆ? ಇದೆಲ್ಲನೂ ಕೂಡ ಇವತ್ತು ತಿಳ್ಕೊಳ್ತಾ ಬರೋಣ. ಲಾಸ್ಟ್ವರೆಗೂ ನೋಡಿ, ತುಂಬ ಚೆನ್ನಾಗಿರುತ್ತೆ. ಲೆಟ್ಸ್ ವೆಲ್ಕಮ್ ಟು ಹೆಲ್ತ್ ಕೋಚ್ ಶಿವ ಚಾನಲ್. ಸೊ ಪ್ರಪಂಚದಲ್ಲಿ ವೆಯ್ಟ್ ಲಾಸ್ ಮಾಡೋದಕ್ಕೆ ಸಾಕಷ್ಟು ಮೆಥಡ್ಸ್ಗಳಿದೆ. ಆಬ್ವಿಯಸ್ಲಿ ನಾನು ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದ್ದೆ ವೆಯ್ಟ್ ಗೇನ್ ಯಾಕೆ ಆದ್ವಿ ಅಂತ. ಸೊ ನೀವು ಇನ್ನೂ ನೋಡಿಲ್ವೋ, ನಾನು ಲಾಸ್ಟ್ ವೀಡಿಯೋದಲ್ಲಿ ವೆಯ್ಟ್ ಗೇನ್ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ, ಯಾಕೆ ವೆಯ್ಟ್ ಗೇನ್ ಆದ್ವಿ ಅಂತ. ಸೊ ಇವತ್ತು ವೆಯ್ಟ್ ಲಾಸ್ ಮಾಡೋಕ್ಕೆ ಸಾಧಾರಣವಾಗಿ ಇರುವಂತಹ ಮೆಥಡ್ಗಳಲ್ಲಿ ಕೆಲವೊಂದಿಷ್ಟು ನಾನು ಹೇಳ್ತೀನಿ. ಇದಲ್ಲದೆ ಬೇರೆ ಯಾವುದಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಕಮೆಂಟ್ಸ್ ಮಾಡಿ. ಸಾಧಾರಣವಾಗಿ ನಾವು ಊಟನ ಕಮ್ಮಿ ಮಾಡ್ತೀವಿ, ಅಥವಾ ಜಿಮ್ ಅಥವಾ ಏರೋಬಿಕ್ಸ್ ಅಥವಾ ಬೇರೆ ಫಿಸಿಕಲ್ ಆ್ಯಕ್ಟಿವಿಟಿ ಅದನ್ನು ನಾವು ಸ್ಟಾರ್ಟ್ ಮಾಡ್ತೀವಿ, ಅಥವಾ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಶುರು ಮಾಡ್ತೀವಿ. ಇನ್ನೊಂದು ಕೀಟೋ ಡಯಟ್ಸ್ಗಳು, ಇವೆಲ್ಲ ಏನೇನು ಬರುತ್ತೋ, ಫ್ಯಾಟ್ ತಿನ್ಕೊಂಡು ವೆಯ್ಟ್ ಲಾಸ್ ಮಾಡೋದು, ಬರೀ ಪ್ರೋಟೀನ್ ತಿನ್ಕೊಂಡು ವೆಯ್ಟ್ ಲಾಸ್ ಮಾಡೋದು, ವಾಟರ್ ಫಾಸ್ಟಿಂಗ್ ಮಾಡೋವಂಥದ್ದು ಅಥವಾ ಇಂಟರ್ಮಿಟೆಂಟ್ ವಾಟರ್ ಫಾಸ್ಟಿಂಗು, ಹೀಗೆ ಸಾಕಷ್ಟು ಮೆಥಡ್ಗಳಿದೆ. ಇನ್ನು ಕೆಲವು ಸಲ ಡೈಲಿ 1 ಮೀಲ್ ಎ ಡೇ ಅಂತ ಬರುತ್ತೆ, ಅದು ಮಾಡೋದು, 2 ಮೀಲ್ ಎ ಡೇ ಮಾಡೋದು, ಆಮೇಲೆ ಬರೀ ಫೈಬರ್ ಬೇಸ್ಡ್ ಫುಡ್ ಇಂಟೇಕ್ ಮಾಡೋವಂಥದ್ದು, ಅಥವಾ ಒಂದು ದಿವಸ ಚೆನ್ನಾಗಿ ಊಟ ಮಾಡೋದು, ಒಂದು ದಿವಸ ಊಟ ಮಾಡದೇ ಇರೋವಂಥ ಮೆಥಡ್ಸ್ಗಳು, ಹೀಗೆ ಸಾಕಷ್ಟು ಮೆಥಡ್ಸ್ಗಳು ವೆಯ್ಟ್ ಲಾಸ್ಗೆ ಅಂತ ಪ್ರಪಂಚದಲ್ಲಿ ತುಂಬ ಇದೆ. ಇದರಲ್ಲಿ ಕೆಲವು ಸಕ್ಸಸ್ಫುಲ್ ಆಗಿದೆ, ಕೆಲವು ಫೇಲ್ಯೂರ್ ಕೂಡ ಆಗಿದೆ. ಬಟ್ ಹರ್ಬಲೈಫ್ ಯಾಕೆ ಅದಕ್ಕೂ ಇದಕ್ಕೂ ಡಿಫ್ರೆಂಟ್ ಇದೆ? ಅದರಲ್ಲೂ ಅದೇ, ಇದರಲ್ಲೂ ಇದೆ. ಫಸ್ಟ್ ಆಫ್ ಆಲ್ ನೀವು ಅರ್ಥ ಮಾಡ್ಕೋಬೇಕಾಗಿರೋಂಥದ್ದು, ನಾವು ವೆಯ್ಟ್ ಲಾಸ್ ಮಾಡೋದಕ್ಕೆ ಇರುವಂತಹ ಈಸಿಯೆಸ್ಟ್ ಮೆಥಡ್ ಬೇರೆ ಯಾವುದೂ ಅಲ್ಲ, ಕ್ಯಾಲೋರಿ ಡೆಫಿಸಿಟ್. ಈ ಕ್ಯಾಲೋರಿ ಡೆಫಿಸಿಟ್ ಬಗ್ಗೆ ನಾನು ಆಲ್ರೆಡಿ ಸಾಕಷ್ಟು ವೀಡಿಯೋದಲ್ಲಿ ಹೇಳಿದ್ದೀನಿ. ಬೇರೆ ಏನೂ ಇಲ್ಲ, ನಮ್ಮ ಬಾಡಿ ಎಷ್ಟು ಖರ್ಚು ಮಾಡುತ್ತೋ ಅದಕ್ಕಿಂತ ಕಡಿಮೆ ಕ್ಯಾಲೋರಿ, ಅಂದರೆ ಅಟ್ಲೀಸ್ಟ್ ಒಂದು 500ರಿಂದ ಒಂದು 600 ಕ್ಯಾಲೋರಿ ಕಡಿಮೆ ಕೊಟ್ಟರೆ ನಮ್ಮ ಬಾಡಿನ ಫ್ಯಾಟ್ನ ರೆಡ್ಯೂಸ್ ಮಾಡ್ಕೊಳ್ಳುತ್ತೆ. ಇದರಲ್ಲಿ ಏನು ದೊಡ್ಡ ಸೈನ್ಸ್ ಇಲ್ಲ. ಉದಾಹರಣೆಗೆ ನನ್ನ ಬಾಡಿ 2000 ಕ್ಯಾಲೋರಿ ಪರ್ ಡೇ ಖರ್ಚು ಮಾಡ್ತಿದೆ ಅಂತ ಹೇಳಿದ್ರೆ, ನಾನೊಂದು 1400-1500 ಕ್ಯಾಲೋರಿ ಎವ್ರಿ ಡೇ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತು ಅಂತ ಹೇಳಿದ್ರೆ, ಎವ್ರಿ ಡೇ 100 ಗ್ರಾಮ್ 200 ಗ್ರಾಮ್ ಹಿಂಗೆ ವೆಯ್ಟ್ ರಿಡ್ಯೂಷನ್ ಆಗ್ತಾ ಹೋಗುತ್ತೆ. ಬಟ್ ಇಲ್ಲಿ ಒಂದು ಸಮಸ್ಯೆ ಇದೆ. 1500 ಕ್ಯಾಲೋರಿನ ಕೊಡೋದು ಈಸಿ, ದೊಡ್ಡ ವಿಷಯ ಅಲ್ಲ. ಬಟ್ ನಾವು ನಮ್ಮ ಬಾಡಿಗೆ ಪ್ರೋಟೀನ್ ಕೊಡದೇ ಇದ್ದರೆ ನಾವು ಆಗಲೂ ವೆಯ್ಟ್ ಲಾಸ್ ಆಗ್ತೀವಿ, ಬಟ್ ಅನ್ಹೆಲ್ತಿ ವೆಯ್ಟ್ ಲಾಸ್ ಆಗ್ತೀವಿ, ರೈಟ್? ತುಂಬ ಜನ ಎಲ್ಲ ಮಾಡ್ತಾರಲ್ಲ, ಬರೀ ಚಪಾತಿ ತಿನ್ನೋದು, ಅನ್ನ ಬಿಟ್ಬಿಡೋದು, ಬರೀ ನೀರು ಕುಡಿಯೋದು, ಜ್ಯೂಸ್ ಕುಡಿಯೋದು, ಹೀಗೆಲ್ಲ ಮಾಡ್ತಾರಲ್ಲ. ಹಾಗೆಲ್ಲ ಮಾಡಿದ್ರೆ ಆಗಲೂ ವೆಯ್ಟ್ ಲಾಸ್ ಆಗ್ತಿರೋ ದೊಡ್ಡ ವಿಷಯನಲ್ಲ. ಬಟ್ ಅದರಲ್ಲಿರೋವಂಥದ್ದು ಅನ್ಹೆಲ್ತಿ ವೆಯ್ಟ್ ಲಾಸ್. ಸೊ ಹೆಲ್ತಿ ವೆಯ್ಟ್ ಲಾಸ್ ಅಂತ ಹೇಳಿದ್ರೆ ನಿಮ್ಮ ಮಸಲ್ಸ್ನ ಚೆನ್ನಾಗಿ ಇಟ್ಕೊಳ್ತಾ, ಅದ್ರದ್ದು ಕ್ವಾಲಿಟಿನ ಇನ್ನೂ ಚೆನ್ನಾಗಿ ಮಾಡ್ತಾ, ಫ್ಯಾಟ್ನ ಮಾತ್ರ ರೆಡ್ಯೂಸ್ ಮಾಡೋವಂಥದ್ದು ಹೆಲ್ತಿ ವೆಯ್ಟ್ ಲಾಸ್. ಸೊ ನೀವು ಊಟ ಕಡಿಮೆ ಮಾಡಿ ವರ್ಕೌಟ್ ಜಾಸ್ತಿ ಮಾಡೋವಂಥದ್ದು, ಅಥವಾ ಊಟ ನಮ್ಮ ಬಾಡಿಗೆ ಬೇಕಾಗಿರೋದಕ್ಕಿಂತ ತೀರಾ ಕಡಿಮೆ ಕೊಡುವಂಥದ್ದು, ಅಥವಾ ಇಂಟರ್ಮಿಟೆಂಟ್ ಫಾಸ್ಟಿಂಗ್, ಇಲ್ಲೆಲ್ಲ ಮೆಥಡಲ್ಲೂ ವರ್ಕ್ ಆಗುತ್ತೆ, ವೆಯ್ಟ್ ಲಾಸ್ ಆಗುತ್ತೆ, ಇಲ್ಲ ಅಂತಲ್ಲ. ಬಟ್ ಹೆಲ್ತಿ ವೆಯ್ಟ್ ಲಾಸ್ ಆಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ನಮ್ಮ ಬಾಡಿಗೆ ಎಷ್ಟು ನ್ಯೂಟ್ರಿಯೆಂಟ್ಸ್ ಕೊಡಬೇಕು ಅಷ್ಟೆಲ್ಲ ಕೊಟ್ಟು ಅದು ರೆಡ್ಯೂಸ್ ಆದರೆ ಅದನ್ನು ಹೆಲ್ತಿ ವೆಯ್ಟ್ ಲಾಸ್ ಅಂತ ಹೇಳ್ತೀವಿ. ಅದು ನಮಗೆ ಲಾಂಗ್ ಟರ್ಮ್ ರಿಟೆನ್ಷನ್ ಮಾಡ್ಕೊಳ್ಳೋಕ್ಕೆ ವೆಯ್ಟ್ನ ಹೆಲ್ಪ್ ಮಾಡುತ್ತೆ, ಸಸ್ಟೈನ್ ಆಗೋದು ಕೂಡ ನಮ್ಮ ಬಾಡಿಗೆ ಹೆಲ್ಪ್ ಮಾಡುತ್ತೆ, ರೈಟ್? ಬಟ್ ಹರ್ಬಲೈಫಲ್ಲಿ ಯಾವ ರೀತಿ ಮೆಥಡ್ ಇದೆ ಅಂತ ಹೇಳಿದ್ರೆ, ಹರ್ಬಲೈಫ್ ನಿಮಗೆ ಈ ಥರ ಎಲ್ಲ ಆಗಿಬಿಡುತ್ತೆ ಅನ್ನೋದಕ್ಕೋಸ್ಕರನೇ ಹರ್ಬಲೈಫ್ನ ಎಲ್ಲಂದರಲ್ಲಿ ಯಾವುದೋ ಒಂದು ಹಾರ್ಲಿಕ್ಸು, ಬೂಸ್ಟು, ಬೋರ್ಮಿಟಾ, ಪೆಪ್ಸಿ, ಕೋಲಾ ಈ ಥರದನ್ನ ಎಲ್ಲೂ ಮಾರ್ಕೆಟಿಂಗ್ ಮಾಡಿಲ್ಲ. ಇದು ಥ್ರೂಔಟ್ ಇಂಡಿಪೆಂಡೆಂಟ್ ಅಸೋಸಿಯೇಟ್ ಅವ್ರ ಮುಖಾಂತರನೇ ಬರುತ್ತೆ. ಅಂದರೆ ಈ ಪ್ರಾಡಕ್ಟ್ಸ್ನ ಕನ್ಸ್ಯೂಮ್ ಮಾಡೋರೆಲ್ಲ ಕೋಚ್ಕೊಳ್ಳಲ್ಲ. ತುಂಬ ಜನ ಅವ್ರ ಹತ್ರ ಎಲ್ಲ ತೊಗೊಂಡು ಮೋಸ ಹೋಗಿದ್ದೀರಾ. ನನಗೆ ಬರೋದು ಸಾಕಷ್ಟು ಕಾಲ್ಸ್ಗಳಲ್ಲಿ ಅವ್ರದ್ದು ಅರ್ಧ ಇರುತ್ತೆ. ನಮ್ಮ ಚಿಕ್ಕಪ್ಪನ ಹತ್ರ ತೊಗೊಂಡೆ, ದೊಡ್ಡಪ್ಪನ ಹತ್ರ ತೊಗೊಂಡೆ ಅಂತೇಳಿ ಸಾಕಷ್ಟು ಜನ ಎಲ್ಲ ನಂಗೆ ಫೋನ್ ಮಾಡ್ತಿರ್ತೀರ. ಸೊ ಹಾಗೆ ತೊಗೊಂಡ್ರೆ ನಿಮ್ಗೆ ರಿಸಲ್ಟ್ಸ್ ಬರೋಲ್ಲ, ಸುಮ್ಮನೆ ಟೈಮ್ ವೇಸ್ಟ್, ದುಡ್ಡು ವೇಸ್ಟ್, ಮತ್ತು ಎಗೈನ್ ಹರ್ಬಲೈಫಿಂದ ರಿಸಲ್ಟ್ಸ್ ಬರೋಲ್ಲ ಅಂಥೇಳಿ ನಾವೇ ಒಂದಷ್ಟು ಜನಕ್ಕೆ ಸ್ಪ್ರೆಡ್ ಮಾಡಿಬಿಟ್ಟಿರ್ತೀವಿ. ಹರ್ಬಲೈಫ್ನ ಪ್ರಾಪರ್ ಕೋಚಿಂಗ್ ಮಾಡೋರ ಹತ್ರನೇ ಪ್ರಾಡಕ್ಟ್ಸ್ನ ತೊಗೋಬೇಕು. ಇದು ಒಂದು. ಎರಡನೇದು, ನಮಗೆ ಸಾಧಾರಣವಾಗಿ ನಾವು ಬೇರೆ ಒಂದು ಮೆಥಡ್ಗಳಲ್ಲಿ ಡಿಮೋಟಿವೇಟ್ ಬೇಗ ಆಗಿಬಿಡ್ತೀವಿ. ಸೊ ಉದಾಹರಣೆಗೆ ನಾವು ಜಿಮ್ ಫೀಸ್ ಕಟ್ಬಿಟ್ಟಿರ್ತೀವಿ, ವರ್ಷದ ಕಟ್ತೀವಿ, 6 ತಿಂಗಳು ಕಟ್ತೀವಿ, 1 ತಿಂಗಳು ಕಟ್ತೀವಿ, 2 ದಿವಸ ರೊಚ್ಚಿಗೆ ಹೋಗ್ಬಿಡ್ತೀವಿ. ಯಾವುದೋ ಅರ್ನಾಲ್ಡ್ ವೀಡಿಯೋ ನೋಡ್ತೀವಿ, ಇಲ್ಲ ಋತಿಕ್ ರೋಷನ್ ವೀಡಿಯೋ ನೋಡ್ತೀವಿ, ಸಲ್ಮಾನ್ ಖಾನ್ದು ವೀಡಿಯೋ ನೋಡ್ತೀವಿ, ಹಿಂಗೆಲ್ಲ ವೀಡಿಯೋಸ್ ನೋಡಿ ಮೋಟಿವೇಶನ್ ಆಗಿಬಿಡ್ತೀವಿ. ನಾವು ಇವ್ರ ಥರ ಮಾಡ್ಕೊಳ್ಳೇಬೇಕು ಅಂತ ಹೇಳಿ ರೊಚ್ಚಿಗೆ ಒಂದು 2 ವಾರ 3 ವಾರ ಹೋಗ್ಬಿಡ್ತೀವಿ. 4ನೇ ವಾರನೂ ಇಲ್ಲ ಬಿಡಿ, 2ನೇ ವಾರಕ್ಕೆ ಟುಸ್ ಪಟಾಕಿ. ಇನ್ನು ಹೋಗೋರು ಕೆಲವೊಂದಷ್ಟು ಮೊಬೈಲ್ ನೋಡೋದಕ್ಕೆ, ಒಂದಷ್ಟು ಫ್ರೆಂಡ್ ಸರ್ಕಲ್ ಸಿಗ್ತಾರೆ ಅಂತ ಅದಕ್ಕೋಸ್ಕರನೇ ಹೋಗ್ತಾರೆ. ಓಕೆ, ಅದು ಯಾವುದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಬಟ್ ನಮ್ಮದು ಇಂಟೆನ್ಷನ್ ನಾವು ಮರ್ತುಬಿಟ್ಟು ಡಿಮೋಟಿವೇಟ್ ಬೇಗ ಆಗಿಬಿಡ್ತೀವಿ. ಮತ್ತು 3ನೇ ವಾರ 4ನೇ ವಾರ ಎಷ್ಟು ಕಷ್ಟಪಟ್ಟು ಮಾಡಿದ್ರು ಕೂಡ ನನಗೆ ಬಾಡಿ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿರೋ ತಿನ್ನೋಕೆ ಹೋಗ್ಬಿಡೋದು, ಅಥವಾ ಬೇರೆ ಏನೋ ಬಿಟ್ಬಿಡೋದು, ಹೀಗೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದರರ್ಥ ನಾವು ಬೇರೆ ಮೆಥಡ್ಗಳಲ್ಲಿ ಈಸಿಯಾಗಿ ಡಿಮೋಟಿವೇಟ್ ಆಗಿಬಿಡ್ತೀವಿ.
ಇನ್ನು ಸ್ಪೋರ್ಟ್ಸ್ ಆಗಿರಲಿ ಬೇರೆ ಎಲ್ಲದರಲ್ಲೂ ಕೂಡ ನಮ್ಮ ಬಾಡಿ ಕೂಡ ಸಪೋರ್ಟ್ ಮಾಡಬೇಕಾಗುತ್ತೆ. ಈಗ ತುಂಬ ಜನ ಜಾಗಿಂಗ್ ಮಾಡೋದಕ್ಕೆ ಹೇಳ್ತಾರೆ, ವಾಕಿಂಗ್ ಮಾಡೋದಕ್ಕೆ ಹೇಳ್ತಾರೆ, ಎಕ್ಸಸೈಸ್ ಮಾಡೋಕ್ಕೆ ಹೇಳ್ತಾರೆ. ಅದು ಮಾಡೋದು ಈಸಿ ರೈಟ್, ಬಟ್ ಮಾಡೋದಕ್ಕೆ ನಮ್ಮ ಬಾಡಿ ಕೂಡ ಸಪೋರ್ಟ್ ಮಾಡಬೇಕು. ಅದನ್ನು ಹೇಳ್ಕೊಂಡು ಕೊಡೋಕ್ಕೆ ಪುಷ್ ಮಾಡೋಕ್ಕೆ ಒಬ್ಬ ಕೋಚ್ ಬೇಕು. ಆದರೆ ಹರ್ಬಲ್ ಲೈಫಲ್ಲಿ ಕೋಚ್ ಇದ್ದಾಳೆ ಅಥವಾ ಇದ್ದಾನೆ ಇಬ್ಬರು ಇರ್ತಾರೆ, ಬಟ್ ಬೇರೆದರಲ್ಲಿ ಇರಲ್ಲ ರೈಟ್. ಒಂದು ಸಿಸ್ಟಮ್ ಡೈಲಿ ಮಾರ್ನಿಂಗ್ ಕ್ಲಾಸ್ ಇರುತ್ತೆ, ಆನ್ಲೈನ್ ಕ್ಲಾಸ್ ಅಥವಾ ಡೈರೆಕ್ಟ್ ಕ್ಲಾಸ್ ಇರುತ್ತೆ. ಅಂದರೆ ನ್ಯೂಟ್ರಿಷನ್ ಕ್ಲಬ್ ಅಂತ ಇರುತ್ತೆ, ಅಥವಾ ನಿಮ್ಗೆ ಆನ್ಲೈನ್ ಕ್ಲಾಸ್ ಕೂಡ ಇರುತ್ತೆ. ಅಂದರೆ ಡೈಲಿ ನಿಮ್ಮ ಕೋಚ್ ನಿಮಗೆ ಟಚಲ್ಲಿ ಇರ್ತಾರೆ. ಅದು ವರ್ಚುವಲ್ ಆಗಿರಲಿ ಅಥವಾ ಫಿಸಿಕಲ್ ಆಗಿರಲಿ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಅವ್ರು ನಿಮ್ಮನ್ನು ಕೇಳ್ತಾರೆ ಏನು ಮಾಡಿದ್ರೆ ಏನು ಕತೆ ಅಂತ ಕೇಳ್ತಾರೆ. ಡೈಲಿ ನಿಮಗೆ ಮೋಟಿವೇಟ್ ಮಾಡ್ತಾ ಇರ್ತಾರೆ. ಡೈಲಿ ಹಂಗೆ ಮಾಡಿ ಹಿಂಗೆ ಮಾಡಿ ಇವತ್ತಿಗಿಂತ ನಾಳೆ ಬೆಸ್ಟ್ ರಿಸಲ್ಟ್ಸ್ನ ತೊಗೊಳೋದಕ್ಕೆ ನಿಮಗೆ ಒಂದು ಪುಷ್ನ ಕೊಡೋವಂಥದ್ದು ಕೋಚ್ ಕೆಲಸ. ಸೊ ಅದು ಮಾಡ್ತಾರೆ. ಸೊ ಇದಿಷ್ಟು ಇರಬೇಕು: ಕೋಚ್, ಒರಿಜಿನಲ್ ಪ್ರಾಡಕ್ಟ್ಸ್, ಪ್ರಾಪರ್ ಕೋಚಿಂಗ್, ಜೊತೆಗೆ ಒಂದು ಸಿಸ್ಟಮ್ಯಾಟಿಕ್ ಒಂದು ಸಮೂಹ ಇರಬೇಕು. ಇಷ್ಟಿದ್ದರೆ ನಿಮಗೆ ರಿಸಲ್ಟ್ಸ್ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಇವಿಷ್ಟು ನಿಮಗೆ ಬೇರೆ ಮೆಥಡ್ಗಳಲ್ಲಿ ಬಹಳ ಮಿಸ್ಸಿಂಗ್ ಇದೆ. ಆಗ ಮಾತ್ರಕ್ಕೆ ಹರ್ಬಲ್ ಲೈಫಲ್ಲಿ ನೀವು ವೆಯ್ಟ್ ಲಾಸ್ ಆಗೋದೇ ಇಲ್ಲ ಬೇರೆ ಮೆಥಡಲ್ಲಿ, ಹಂಗೆ ಹೇಳೋಕ್ಕಾಗಲ್ಲ. ಬೇರೆ ಮೆಥಡಲ್ಲೂ ಆಗಬಹುದು, ಆಗದೇನೂ ಇರಬಹುದು, ದಟ್ಸ್ ಡಿಫ್ರೆಂಟ್. ಬಟ್ ಹರ್ಬಲ್ ಲೈಫ್ ಯಾಕೆಷ್ಟು ಫೇಮಸ್ ಆಯಿತು ಅಂದರೆ ಇದಕ್ಕೋಸ್ಕರ. ಒಬ್ಬರು ರಿಸಲ್ಟ್ಸ್ ಇನ್ನೊಬ್ರಿಗೆ ಇನ್ಸ್ಪೈರ್ ಆಗುತ್ತೆ. ಮನೇಲಿ ಒಬ್ಬ ಶುರು ಮಾಡಿದ್ರೆ ಇನ್ನೊಬ್ಬರು ಕೂಡ ಸ್ಟಾರ್ಟ್ ಮಾಡುತ್ತೆ. ಸೊ ವೆಯ್ಟ್ ಲಾಸ್ ಆಗೋದಕ್ಕೆ ವರ್ಕೌಟ್ ಮ್ಯಾಂಡೇಟ್ರಿ ಅಲ್ಲ. ವರ್ಕೌಟ್ ಇರೋದು ಫಿಟ್ನೆಸ್ನ ಮೈಂಟೈನ್ ಮಾಡೋಕ್ಕೆ, ಫಿಟ್ನೆಸ್ನ ಎನ್ಹ್ಯಾನ್ಸ್ ಮಾಡೋದಕ್ಕೆ. ನೆನ್ಪಿಟ್ಕೊಳ್ಳಿ, ನೀವು ಯಾವುದೇ ವರ್ಕೌಟ್ ಮಾಡಿ ಪ್ರಪಂಚದಲ್ಲಿ ಯಾವ ವರ್ಕೌಟಲ್ಲಿ ನಿಮಗೆ ವೆಯ್ಟ್ ಲಾಸ್ ಆಗೋಲ್ಲ. ಸೊ ನಮ್ಮ ಫಿಟ್ನೆಸ್ನ ಇನ್ನೂ ಕೂಡ ಸೂಪರಾಗಿ ಇಟ್ಕೊಳ್ಳೋಕ್ಕೆ, ಇನ್ನೂ ಪರ್ಫಾರ್ಮೆನ್ಸ್ನ ಚೆನ್ನಾಗಿ ಇಟ್ಕೊಳ್ಳೋಕೆ ಅದು ಹೆಲ್ಪ್ ಮಾಡ್ತೀವಿ ವಿನಃ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗೋಲ್ಲ. ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಇರೋದು ಏಕೈಕ ಮೆಥಡ್ ಕ್ಯಾಲೋರಿ ಡೆಫಿಸಿಟ್ ಮಾತ್ರ. ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ನ ತಯಾರು ಮಾಡಿರುವಂಥದ್ದು ಲೋ ಇನ್ ಕ್ಯಾಲೋರಿ. ಕೇವಲ 200-250 ಕ್ಯಾಲೋರಿ ಒಳಗೆ ನಿಮ್ಮದು ಬ್ರೇಕ್ಫಾಸ್ಟ್ ರೆಡಿ ಆಗಿಬಿಡುತ್ತೆ. ಅದೇ ಬ್ರೇಕ್ಫಾಸ್ಟ್ನ ನೀವು ನಾರ್ಮಲ್ ದೋಸೆ, ಇಡ್ಲಿ, ಅನ್ನ, ಸಾಂಬಾರು, ಚಿತ್ರಾನ್ನ, ಪುಳಿಯೋಗರೆ ಈ ಥರ ತಿಂದರೆ ನಿಮಗೆ ಕ್ಯಾಲೋರಿ ಮ್ಯಾನೇಜ್ಮೆಂಟ್ ಮಾಡೋದು ತುಂಬ ಕಷ್ಟ. ಅದು ಎಷ್ಟಿದೆ ಅಂತಲೂ ಗೊತ್ತಿರೋದಿಲ್ಲ. ಅದು 500 ಇರ್ಬೋದು, 1000 ಇರ್ಬೋದು, 2000 ಇರ್ಬೋದು, ಅಂದಾಜು ಮಾಡೋಕ್ಕಾಗಲ್ಲ. ಬಟ್ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ನೀವು ಅಂದಾಜು ಮಾಡಬಹುದು. ಪ್ರಾಪರ್ ನ್ಯೂಟ್ರಿಯೆಂಟ್ಸ್ ಗೈಡ್ಲೈನ್ಸ್ ಇರುತ್ತೆ. 18-22 ವಿಟಮಿನ್ಸ್ ಮತ್ತು ಮಿನರಲ್ಸ್ ಕೂಡ ಇರುತ್ತೆ. ಬಟ್ ನಾವು ತಿನ್ನೋದು ದೋಸೆ, ಇಡ್ಲಿ ಎಷ್ಟು ಸಿಗ್ತೋ ಗೊತ್ತಿಲ್ಲ. ಅದಕ್ಕೆ ಎಷ್ಟು ಎಣ್ಣೆ ಉಯ್ದಿದ್ದೀವಿ, ಎಷ್ಟು ಹುಟ್ಟಿದ್ದೀವಿ, ಎಷ್ಟು ಬೇಯಿಸಿದ್ದೀವಿ, ಎಷ್ಟು ಇಸಿದ್ದು, ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ಸೊ ಹರ್ಬಲ್ ಲೈಫಲ್ಲಿ ಏನೇನಿದೆ ಅದಕ್ಕೆ ಹರ್ಬಲ್ ಲೈಫ್ ಕಾಸ್ಟ್ಲಿ. ತುಂಬ ಜನ ಹರ್ಬಲ್ ಲೈಫ್ ಕಾಸ್ಟ್ಲಿ ಅಂತಾರಲ್ಲ. ಯಾಕೆ ಕಾಸ್ಟ್ಲಿ ಅಂದರೆ ಇದಕ್ಕೋಸ್ಕರನೇ ಕಾಸ್ಟ್ಲಿ. ಇದನ್ನು ಅರ್ಥ ಮಾಡ್ಕೊಳ್ಳೋ ಸುಮ್ಮನೆ ಕಾಸ್ಟ್ಲಿ. ಅವು ಕಾಸ್ಟ್ಲಿ ಯಾಕಿರುತ್ತೆ ಅಂತ ಫಸ್ಟ್ ಯೋಚನೆ ಮಾಡಿ. ಸುಮ್ಮನೆ ಕಾಸ್ಟ್ಲಿ ಅಂದ್ಕೊಳಕ್ಕೆ ಹೋಗಬೇಡಿ. ನಾನು ಲಾಸ್ಟ್ ವೀಡಿಯೋದಲ್ಲೂ ಹೇಳಿದ್ದೆ, ಅದಕ್ಕೂ 4 ಚಕ್ರ 5 ಸೀಟೇ ಇರುತ್ತೆ. ಆಡಿ ಕಾರ್ಗೂ 4 ಚಕ್ರ 5 ಸೀಟೇ ಇದೆ. ಅದಕ್ಕೆ ಯಾಕೆ 5 ಲಕ್ಷ, ಇದಕ್ಕೆ ಯಾಕೆ 50 ಲಕ್ಷ ಅಂದರೆ ಏನು ಹೇಳ್ತೀರಾ? ಆಲ್ಟೋಗೂ ಆಡಿಗೂ ಒಂದೇ ಆಗೋಕ್ಕಾಗಲ್ಲ. ಅದು ರೋಡ್ ಮೇಲೆ ಹೋಗುತ್ತೆ, ಇದು ರೋಡ್ ಮೇಲೆ ಹೋಗುತ್ತೆ, ನಿಜ. ಬಟ್ ಅದ್ರ ಪರ್ಫಾರ್ಮೆನ್ಸ್ ಬೇರೆ, ಇದ್ರದ್ದು ಪರ್ಫಾರ್ಮೆನ್ಸ್ ಬೇರೆ. ಅದ್ರದ್ದಕ್ಕೂ ಫೀಚರ್ಸ್ ಬೇರೆ, ಇದ್ರದ್ದು ಫೀಚರ್ಸ್ ಬೇರೆ. ಹಾಗೆ ಸೊ ನಿಮ್ಮ ಬಾಡಿ ಆಡಿ ಆಗಬೇಕಾ, ಆಲ್ಟೋ ಆಗಬೇಕಾ ಯೋಚನೆ ಮಾಡಿ ರೈಟ್. ಸೊ ಇದಕ್ಕೋಸ್ಕರ ಹರ್ಬಲ್ ಲೈಫ್ ಇಷ್ಟೊಂದು ಫೇಮಸ್ ಆಗಿರೋವಂಥದ್ದು. ಹರ್ಬಲ್ ಲೈಫಲ್ಲಿ ನಿಮಗೆ ಹೆಲ್ತಿಯಾಗಿ ಟ್ರಾನ್ಸ್ಫಾರ್ಮೇಷನ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಸಿಸ್ಟಮ್, ಪ್ರಾಪರ್ ಸಿಸ್ಟಮ್. ನೆನ್ಪಿಟ್ಕೊಳ್ಳಿ, ತುಂಬ ಜನ ಹರ್ಬಲ್ ಲೈಫ್ ಯೂಸ್ ಮಾಡೋದು ತೊಗೊಂಡೆಲ್ಲ ಮೋಸ ಹೋಗಕ್ಕೆ ಹೋಗಬೇಡಿ. ಹರ್ಬಲ್ ಲೈಫ್ ಕೋಚ್ ಹತ್ರ ತೊಗೋಬೇಕಾಗುತ್ತೆ. ಮತ್ತು ಇದ್ರ ಜೊತೆಗೆ ಮನಿ ಬ್ಯಾಕ್ ಗ್ಯಾರಂಟಿ ಕೂಡ ಇರುತ್ತೆ. ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ ನೀವು ಕಂಪ್ನಿ ತೊಗೊಂಡ್ಮೇಲೆ ನಿಮಗೇನು ಸ್ಯಾಟಿಸ್ಫೈಡ್ ಅಂತ ಅನಿಸಿಲ್ಲ ಅಂತ ಹೇಳಿದ್ರೆ ನೀವು ಕಂಪ್ನಿಗೆ ರಿಟರ್ನ್ ಮಾಡಿದ್ರೆ ರೀಫಂಡ್ ಆಗುತ್ತೆ. ಸೊ ನಿಮಗೆ ಬೇರೆದ್ರಲ್ಲಿ ನಿಮಗೆ 1 ಮಂತ್ ಜಿಮ್ಗೆ ಹೋಗಿದ ತಕ್ಷಣ ನೆಕ್ಸ್ಟ್ ಮಂತ್ ಜಿಮ್ಗೆ ಹೋಗಿಲ್ಲ ಅಂತ ಹೇಳಿದ್ರೆ ಅಷ್ಟೇ ಗೋಯಿಂದ. ಕೆಲವು ಜಿಮ್ಮಲ್ಲಿ ಟ್ರಾನ್ಸ್ಫರ್ ಮಾಡೋವಂಥ ಚಾನ್ಸಸ್ ಇರುತ್ತೆ, ಬಟ್ ಅದು ನಿಮ್ಗಿರಲ್ವಲ್ಲ, ನಿಮ್ಮದು ಮುಗಿದೋಯ್ತು ಅಷ್ಟೇ. ನೀವು ಒಂದು ಸಲ ಕಟ್ಟು ಹೋಗಿಲ್ಲ ಅಂದರೆ ದುಡ್ಡು ಹೋಗೋದು ದೊಡ್ಡ ವಿಷಯ ಅಲ್ಲ, ಬಟ್ ನಿಮಗೆ ಅದು ಯೂಸ್ ಆಗಲ್ವಲ್ಲ. ಇನ್ನು ಬೇರೆ ಮೆಥಡ್ಗಳಲ್ಲಿ ಅದೂ ಇಲ್ಲ ನೋಡಿ. ಸೊ ಇದೆಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಹರ್ಬಲ್ ಲೈಫ್ ಇಸ್ ದ ಬೆಸ್ಟ್ ಆಪ್ಷನ್ಸ್. ಸೊ ನಿಮ್ಮಲ್ಲಿ ಹಾಗೆ ಹೆಲ್ತ್ನ ಚೆನ್ನಾಗಿ ಇಟ್ಕೋಬೇಕು. ನೀವು ಪ್ರಪಂಚದಲ್ಲಿ ಯಾವುದೇ ಮೂಲೆಯಲ್ಲಿದ್ರೂ ಪರವಾಗಿಲ್ಲ, ನನಗೆ ಹೆಲ್ತಿ ಟ್ರಾನ್ಸ್ಫಾರ್ಮೇಷನ್ ಆಗಬೇಕು ಅಂತಿದ್ರೆ ಖಂಡಿತ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಒರಿಜಿನಲ್ ಪ್ರಾಡಕ್ಟ್ಸು, ಪ್ರಾಪರ್ ಕೋಚಿಂಗು, ಒಂದು ಸಿಸ್ಟಮ್ ಜೊತೆಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ. ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಮಾತ್ರ. ನಮಸ್ಕಾರ.